ಲಾರ್ಡ್, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನ ಪುಸ್ತಕ 8ನೇ ಅಧ್ಯಾಯ 7ನೇ ವಾಕ್ಯ. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಯೋಬನ ಜೀವಿತವನ್ನು ನಾವು ಗಮನಿಸಬೇಕಾದ್ರೆ, ಶ್ರೀಮಂತನಾಗಿ ಉಚ್ ದೇಶದಲ್ಲಿದ್ದಂತಹ ಯೋಬ ಸಕಲವನ್ನು ಕಳೆದುಕೊಂಡು, ಆಸ್ತಿ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಆರೋಗ್ಯ ಇಲ್ಲ, ಬಲ ಇಲ್ಲ, ಎಲ್ಲವನ್ನು ಕಳೆದುಕೊಂಡಂತಹ ಒಂದು ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇರುವಾಗ ಅವನನ್ನು ಆಧರಿಸುವುದಕ್ಕಾಗಿ, ಸಂತೈಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ಅವನ ಆಪ್ತ ಸ್ನೇಹಿತರಲ್ಲಿ ಎಲಿಫಸ್, ಬಿಲ್ದಾದ್, ಸೋಫರ್ ಇವರು ಬರ್ತಾರೆ. ನಂತರ ಎಲಿಹೂನು ಸಹ ಬರ್ತಾನೆ. ಆದರೆ ಯೋಬನ ಮೊದಲ ಸ್ನೇಹಿತರು, 3 ಜನ ಸ್ನೇಹಿತರುಗಳು ಅವನನ್ನು ಸಂತೈಸುವುದಕ್ಕಾಗಿ ಬಂದು ಅವನ ಸ್ಥಿತಿಯನ್ನು ನೋಡಿ 7 ದಿವಸಗಳವರೆಗೆ ಮೌನವಾಗಿರ್ತಾರೆ, ಏನೂ ಮಾತಾಡಲ್ಲ. ಕಾರಣ ಅವನ ಸ್ಥಿತಿ ಅಷ್ಟು ಘೋರವಾಗಿರ್ತದೆ, ಅವರಿಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. 7 ದಿವಸಗಳ ನಂತರ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತಾಡುತ್ತಾ ಬಂದಂತಹ ಸಮಯದಲ್ಲಿ ನಾವು ನೋಡ್ತೀವಿ, 8ನೇ ಅಧ್ಯಾಯದ ಆರಂಭದಲ್ಲಿ, ಆಗ ಶೂಹ್ಯನಾದ ಬಿಲ್ದದ್ದನು ಈಗಂದನು. ಬಿಲ್ದದ್ದನು ಇವಾಗ ಮಾತಾಡ್ತಾನೆ. ಎಲಿಫಸ್ ಮಾತಾಡ್ತಾನೆ, ನಂತರ ಬಿಲ್ದದ್ದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಿಲ್ದದ್ದು ಮಾತಾಡ್ತಾ 7ನೇ ವಾಕ್ಯದಲ್ಲಿ ಬಂದಾಗ ಹೇಳ್ತಾನೆ, ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಈ ಕನ್ನಡದಲ್ಲಿ ಅಲ್ಪವಾಗಿದ್ದರು ಅಂತ ಕೊಟ್ಟಿದ್ದಾರೆ, ಆದರೆ ನಾವು ಮಲಯಾಳಂದಲ್ಲಿ ಅಥವಾ ಇತರ ತಮಿಳ್ ಭಾಷೆಗಳಲ್ಲಿ ನೋಡುವಾಗ ನಿನ್ನ ಮೊದಲನೆಯ ಸ್ಥಿತಿ ಅಲ್ಪವಾಗಿ ತೋರುತ್ತದೆ. ಯಾವಾಗ ನಿನ್ನ ಕಡೆಯ ಸ್ಥಿತಿ ವೃದ್ಧಿ ಹೊಂದುವಾಗ ನಿನ್ನ ಮೊದಲ ಸ್ಥಿತಿ ಅಲ್ಪವಾಗಿ ತೋರ್ತದೆ. ಯಾವ ರೀತಿಯಲ್ಲಿ? 6ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತಾನೆ. 5ನೇ ವಾಕ್ಯದಿಂದ ಓದುವಾಗ, ನೀನು ಸರ್ವಶಕ್ತನಿಗೆ ವಿಜ್ಞಾಪನೆಯನ್ನು ಮಾಡಿಕೊಂಡರೆ, ಆತನ ಪ್ರಸನ್ನತೆಯನ್ನು ಬಯಸಿದರೆ, ಈ ಕಷ್ಟದ ನಡುವೆ, ಈ ವೇದನೆಯ ನಡುವೆ, ಈ ನಿರಾಶೆಯ ನಡುವೆ ನೀನು ಗುಣಗುಟ್ಟದೆ, ನೀನು ನಿರಾಶನಾಗದೆ, ನಿರೀಕ್ಷೆಯನ್ನು ಕೈಬಿಡದೆ ದೇವರ ಪ್ರಸನ್ನತೆಯನ್ನು ನೋಡೋದಾದರೆ, ನೀನು ಪ್ರಾರ್ಥನೆ ಮಾಡೋದಾದರೆ, ನಿಶ್ಚಯವಾಗಿ ಆತನು ನಿನಗಾಗಿ ಎಚ್ಚೆತ್ತು ಬರ್ತಾನೆ. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ನಿನ್ನ ನಿವಾಸವನ್ನು ಸಮೃದ್ಧಿಗೊಳಿಸ್ತಾನೆ. ಇವತ್ತು ನಿನ್ನ ನಿವಾಸ ಶೂನ್ಯವಾಗಿದೆ. ಇವತ್ತು ನಿನ್ನ ಜೀವಿತ ಶೂನ್ಯವಾದಂಥ ಅನುಭವದಲ್ಲಿದೆ. ಆದರೆ ಬಿಲ್ದದ್ ಹೇಳ್ತಾನೆ, ನೀನು ಈ ಶೂನ್ಯದ ನಡುವೆ, ಈ ಕೊರತೆಯ ನಡುವೆ, ಈ ಸಮೃದ್ಧಿ ಇಲ್ಲದಂತಹ ಈ ಸನ್ನಿವೇಶದ ನಡುವೆ ನೀನು ಪ್ರಾರ್ಥನೆ ಮಾಡಿದರೆ, ನೀನು ದೇವರ ಮುಖವನ್ನು ನೋಡಿದರೆ, ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವಂತಹ ಒಬ್ಬ ದೇವರಿದ್ದಾನೆ. ಆತನು ನಿನಗಾಗಿ ಎದ್ದು ಬರುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಶೂನ್ಯ ಆವರಿಸಿಕೊಂಡಿರಬಹುದು, ಕೊರತೆಗಳು ನಿನ್ನನ್ನು ಮುತ್ತಿಕೊಂಡಿರಬಹುದು, ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಇರುವಂತಹ ಸನ್ನಿವೇಶ ನಿನ್ನ ಜೀವಿತದಲ್ಲಿರಬಹುದು. ಆದರೆ ನಿನಗೋಸ್ಕರವಾಗಿ ಎದ್ದು ಬರುವ ಒಬ್ಬ ದೇವರಿದ್ದಾನೆ. ಯಾವಾಗ ಆತನು ಎದ್ದು ಬರ್ತಾನೆ? ನೀನು ಪ್ರಾರ್ಥನೆ ಮಾಡುವಾಗ, ಈ ಕಷ್ಟದ ನಡುವೆ, ಈ ವೇದನೆ ನಡುವೆ, ಈ ನಿರಾಶೆಯ ನಡುವೆ ನೀನು ದೇವರ ಮುಖವನ್ನು ನೋಡುವುದಕ್ಕೆ ಬಯಸುವುದಾದರೆ, ಕರ್ತನೆ ನೀ ನನಗೆ ಸಹಾಯ ಮಾಡ್ತೀಯಾ ಎಂಬುದಾಗಿ ನಂಬಿಕೆಯಿಂದ ಆತನ ಮುಖವನ್ನು ನೋಡುವುದಕ್ಕೆ ನೀನು ಬಯಸುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡ್ತೇನೆ. ನನ್ನ ಕೊರತೆಯ ನಡುವೆ, ನನ್ನ ಶೂನ್ಯತೆ ನಡುವೆ ನೀನು ಇಳಿದು ಬಂದು ಸಮೃದ್ಧಿಗೊಳಿಸುವಂಥ ದೇವರಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ದೇವರಲ್ಲಿ ಆಶ್ರಯಿಸುವಾಗ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಂತರ ಬಿಲ್ದದ್ ಹೇಳ್ತಾನೆ, ಹಾಗೆ ದೇವರು ಎಚ್ಚೆತ್ತು ನಿನ್ನನ್ನು ಸಮೃದ್ಧಿಗೊಳಿಸಿದರೆ, ನಿನ್ನ ಕಡೆಯ ಸ್ಥಿತಿ ಅದು ಬಹಳ ಸಮೃದ್ಧಿ ಹೊಂದುವಾಗ ನಿನ್ನ ಮೊದಲನೆಯ ಸ್ಥಿತಿಯೇ ಅದು ಅಲ್ಪವಾಗಿ ಅನ್ನಿಸ್ಬಿಡುತ್ತೆ. ಯೋಬನು ಟೋಟಲ್ ಆಗಿ ಭಾಳ ಶ್ರೀಮಂತನಾಗಿದ್ದನು. ಆದರೆ ನಂತರ 42:10 ನಾವು ನೋಡ್ತೇವೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ದುಸ್ಥಿತಿಯನ್ನು
ಹೋಗಲಾಡಿಸಿ ಆತನ ಸೊತ್ತನ್ನು 2 ಪಟ್ಟಾಗಿ ಆಶೀರ್ವಾದ ಮಾಡಿದನು. ಡಬಲ್ ಪೋರ್ಷನ್ ದೇವರು ಅವನಿಗೆ ದಯಪಾಲಿಸಿದ್ದಾರೆ. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ದೇವರ ಮಗುವೆ, ಇಂದು ನೀನು ಶೂನ್ಯತೆಯಲ್ಲಿರಬಹುದು, ಇಂದು ನೀನು ಕೊರತೆಯಲ್ಲಿರಬಹುದು, ಇಂದು ನೀನು ನಿರಾಶೆಯಲ್ಲಿರಬಹುದು. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನಿನಗಾಗಿ ಬಿಡುಗಡೆಯನ್ನು ಕೊಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವಂತಹ ಒಬ್ಬ ದೇವರು, ನಿನ್ನ ನೀತಿಯ ನಿವಾಸಗಳನ್ನು, ಶೂನ್ಯವನ್ನು ನೀಗಿಸಿ ಆಶೀರ್ವಾದ ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಶತ್ರು ಎಷ್ಟೇ ಪ್ರಬಲನಾಗಿ ಬಂದರೂ, ಸೈತಾನು ಎಷ್ಟೇ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡಿದರೂ ಸಹ 68ನೇ ಕೀರ್ತನೆ ಹೇಳುತ್ತೇನೆ, ದೇವರು ಎದ್ದು ಹೊರಡುವಾಗ ಅವನ ಶತ್ರುಗಳು ಚದರಿ ಹೋಗ್ತಾರೆ. ನಿನಗೆ ವಿರುದ್ಧವಾಗಿ ಶೂನ್ಯತೆಯನ್ನುಂಟು ಮಾಡುವ ಶತ್ರುವಿನ ತಂತ್ರಗಳನ್ನು ಚದುರಿಸಿ ನಿನ್ನನ್ನು ಸಮೃದ್ಧಿಗೊಳಿಸುವ ಸರ್ವಶಕ್ತನಾದ ದೇವರಿದ್ದಾನೆ. ನಿನ್ನ ಮೊದಲನೇ ಸ್ಥಿತಿಗಿಂತಲೂ ಕಡೆಯ ಸ್ಥಿತಿಯನ್ನು ಹೆಚ್ಚಿಸುವ, ವೃದ್ಧಿ ಮಾಡುವ ಒಬ್ಬ ದೇವರಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ದೇವರೇ. ಶೂನ್ಯತೆಯ ನಡುವೆಯಲ್ಲಿ, ನಿರಾಶೆ ನಡುವೆಯಲ್ಲಿ, ಕೊರತೆಗಳ ಮಧ್ಯದಲ್ಲಿ ಯಾರಾದರೂ ಈ ವಾಕ್ಯ ಕೇಳ್ತಾ ಇದ್ದರೆ ಅವರ ಶೂನ್ಯತೆಯನ್ನು ನೀಗಿಸಿ ಅವರನ್ನು ಸಮೃದ್ಧಿಗೊಳಿಸುವಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ನೀನು ಅವರಿಗಾಗಿ ಇಳಿದು ಬಂದು ಆಶೀರ್ವಾದ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.